ಕಾವ್ಯ ಕೊನೆಯ ಭಾಗ. ವನಜಾಕ್ಷಿ ನರಳುತ್ತಾ ಮಲಗಿದ್ದಳು. ಗಂಡ ಎದ್ದಿರುವುದು ನೋಡಿ ವನಜಾಕ್ಷಿ ಏಳೋ ಸಾಹಸ ಮಾಡಿದಳು. ಆದರೆ ಆಗಲಿಲ್ಲ. ಆಗ ವಸಂತರಾಜ ಅವರು ಎದ್ದು ಹೆಂಡತಿ ಹಣೆ ಮೇಲೆ ಕೈ ಇಟ್ಟು, ನೋಡಿ ವನು, ನಿನಗೆ ರಾತ್ರಿಯಿಂದ ಜ್ವರ ನೋಡು ಹೇಗೆ ಸುಡುತ್ತಿದೆ ಅಂತ. ನೀನು ಮಲಗು, ಕಾಫಿ ತಿಂಡಿ ನಾನು ಮಾಡ್ತೀನಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಸರಿನಾ ಅಂತ ಹೊದ್ದಿಕೆ ಹೊದಿಸಿ ತಮ್ಮ ದಿನಚರಿ ಮುಗಿಸಿ ಕಾಫಿ ಮಾಡಿ ಕುಡಿತಾ ಇದ್ದ ಮಗನನ್ನು ಕಂಡ ತಾಯಿ ಅಂಬುಜಾಕ್ಷಿಯವರ ಸಿಟ್ಟು ನೆತ್ತಿಗೇರಿ ಕೂಗಾಡತೊಡಗಿದರು. ಅಯ್ಯೋ ಅಯ್ಯೋ, ಇದೇನೋ ದರಿದ್ರ ಬಂತು ನಮ್ಮ ಮನೆಗೆ ಅಂತ ಬಾಯಿ ಬಡಿದು ಕೂಗಾಡತೊಡಗಿದರು ಅಂಬುಜಾಕ್ಷಿಯವರು. ಯಾಕಮ್ಮ ಈಗ ಆಗಬಾರದ್ದು, ಏನಾಯ್ತು ಅಂತ ಹೀಗೆ ಕೂಗಾಡ್ತಿದ್ದೀಯಾ ಅಂದರು ವಸಂತರಾಜ್ ಅವರು. ಇನ್ನು ಏನು ಆಗಬೇಕು, ಈಗ ಆಗಿದ್ದು ಸಾಲೋದಿಲ್ವಾ ಅಂದರು ಅಂಬುಜಾಕ್ಷಿಯವರು. ಅದೇನು ಅಂತ ಸರಿಯಾಗಿ ಹೇಳಬಾರ್ದೇನಮ್ಮ ಅಂದರು ವಸಂತರಾಜರವರು. ಅದೇ ಕಣೋ, ಆ ನಿನ್ನ ಮುದ್ದಿನ ಹೆಂಡತಿ ಇನ್ನೂ ಹೇಳಿಲ್ಲ ಅಂದರೆ ಏನು ಅದು? ನಿನಗೂ ಸ್ವಲ್ಪ ಬುದ್ಧಿ ಬೇಡವಾ? ಮನೇಲಿ ಹೆಂಗಸು ಇರುವಾಗ ನೀನು ಕಾಫಿ ಮಾಡಿ ಕುಡಿತಿದ್ದೀಯಲ್ಲ, ಏನು ಹೇಳಬೇಕು ನಿನಗೆ? ಓ ಅದಾ ಅಮ್ಮ ನಿನ್ನ ಕೂಗಾಟಕ್ಕೆ ಕಾರಣನಾ ಅಂದರು ವಸಂತರಾಜವರು. ಏನು ಆಗಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀಯಾ? ಮನೆ ಹೆಂಗಸು ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ಮನೆ ಮುಂದೆ ಸೆಗಣಿ ನೀರು ಹಾಕಿ ಶುದ್ಧ ಮಾಡಿ ರಂಗೋಲಿ ಹಾಕಿ ದೇವರ ಮುಂದೆ ದೀಪ ಬೆಳಗಿಸಿ ಆದ ಮೇಲೆ ಅಡುಗೆ ಮನೆ ಕಡೆ ಬರೋದು. ಆದರೆ ನಿನ್ನ ಹೆಂಡತಿ ಹೀಗೆ ಬೆಳಕು ಹರಿದ ಮೇಲೆ ಹೇಳೋದ್ರಿಂದನೇ ಮನೆಗೆ ದರಿದ್ರೆ ಮೆಟ್ಕೊಂಡಿದ್ದೆ ತಿಳ್ಕೊ ಅಂದರು ಅಂಬುಜಾಕ್ಷಿಯವರು ಕೋಪದಿಂದ. ಅಮ್ಮ, ಈಗ ಅಂಥದ್ದೇನಾಗಿದೆ ನಮ್ಮ ಮನೆಗೆ ದರಿದ್ರ ಅಂತ ಹೇಳೋಕ್ಕೆ? ಹಾಗೆಲ್ಲ ಹೇಳಬೇಡಮ್ಮ. ನಿಮಗೆ ಇಷ್ಟು ವಯಸ್ಸಾದರೂ ನಿಮ್ಮ ಕೂಗಾಟ ಕಿರುಚಾಟ ಯಾವುದೂ ಕಮ್ಮಿ ಆಗಲಿಲ್ಲ ಅಲ್ವಾ ಅಂದರು ವಸಂತರಾಜ್ ಅವರು. ಹೌದು ಕಣೋ, ನಾನಿರುವುದು ನಿಮಗೆಲ್ಲ ಹೆಚ್ಚು ಅಲ್ವಾ, ನಾನು ನಿಮಗೆ ಹೊರೆಯಾಗಿ ಬಿಟ್ಟಿದ್ದೀನಿ ಅನ್ನೋದು ಇವತ್ತು ಗೊತ್ತಾಯಿತು ಕಣೋ ಅಂತ ಹೇಳಿ ಜೋರಾಗಿ ಅಳತೊಡಗಿದರು. ಅಂಬುಜಾಕ್ಷಿಯವರ ಅಳು ಕೇಳಿ ಶ್ರೀಕಂಠಪ್ಪನವರು ಕನ್ನಡಕ ಹಾಕಿ ಕುಳಿತು ಅದೇನು ಆಯಿತು ಅಂತ ಆತಂಕದಿಂದ ರೂಮಿನಿಂದ ಅವಸರದಿಂದ ಹೊರಬಂದರು. ಅಂಬು, ಏನಾಯ್ತೆ, ಯಾಕೆ ಬೆಳಿಗ್ಗೆನೆ ಹೀಗೆ ಕಣ್ಣೀರು ಹಾಕುತ್ತಿದ್ದೀಯಾ ಎಂದು ಹೆಂಡತಿಯ ಪಕ್ಕ ಕುಳಿತು ತಲೆ ಸವರಿ ಎದೆಗೊತ್ತಿಕೊಂಡು ಕೇಳಿದರು. ಗಂಡನ ಪ್ರೀತಿಯ ಮಾತು ಕೇಳವರ ಅಳು ಇನ್ನೂ ಜೋರಾಯಿತು. ಶ್ರೀಕಂಠಪ್ಪನವರು ಭಯ ಪಟ್ಟುಕೊಂಡರು. ಯಾಕೋ ವಸು, ನಿಮ್ಮಮ್ಮ ಹೀಗೆ ಹೇಳುತ್ತಿದ್ದಾರೆ ಅಂತ ಮಗನ ಹತ್ತಿರ ಆತಂಕದಿಂದ ಕೇಳಿದರು. ವಸಂತರಾಜ್ ಬೆಳಿಗ್ಗೆನೆ ಏನು ಆಯಿತೋ ಅಪ್ಪ ತಾಯಿ ಅಳುವಿಗೆ ಕಾರಣ ತಿಳಿಸಿದರು. ವಸಂತರಾಜ್ ಅವರು, ಓಹ ಇದ್ದ ಆ ವಿಷಯ ಅಂದರು ನಗುತ್ತಾ ಶ್ರೀಕಂಠಪ್ಪನವರು. ಅಪ್ಪ, ವನಜಾಕ್ಷಿಗೆ ಸ್ವಲ್ಪ ರಾತ್ರಿ ಜ್ವರ ಬಂದಿತ್ತು, ಅದಕ್ಕೆ ನಾನೇ ಮಲಗು ಅಂತ ಹೇಳಿದೆ. ತುಂಬ ಹೊತ್ತು ಆದರೂ ನಿದ್ರೆ ಮಾಡಿರಲಿಲ್ಲ, ಅದಕ್ಕೆ ಅಪ್ಪ ಅವಳು ಎದ್ದಿರಲಿಲ್ಲ ಅಂದರು ವಸಂತರಾಜ್ ಅವರು. ಹೌದೇ, ಈಗ ಜ್ವರ ಹೇಗಿದೆ? ಆಸ್ಪತ್ರೆಗೆ ಕರ್ಕೊಂಡು ಹೋಗು ಮೊದಲು. ಈಗಿನ ಜ್ವರ ಹೇಳೋಕ್ಕಾಗಲ್ಲ, ಬೇಗ ಕಡಿಮೆ ಆಗಲ್ಲ ಅಂದರು ಶ್ರೀಕಂಠಪ್ಪನವರು ಕಾಳಜಿಯಿಂದ. ಇಲ್ಲಪ್ಪ, ರಾತ್ರಿನೇ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಈಗ ಪರವಾಗಿಲ್ಲ, ಮತ್ತೆ ಜ್ವರ ಬಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಯಿತು ಅಪ್ಪ. ಅಂದ ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂದರು ವಸಂತರಾಜ್. ಅದೇನು ವಿಷಯ ಅಂತ ಹೇಳು ವಸು ಅಂದರು ತಂದೆ ಶ್ರೀಕಂಠಪ್ಪನವರು. ಸರಿ ಅಪ್ಪ, ಅಮ್ಮನೂ ಬರಲಿ ಹೇಳ್ತೀನಿ. ಅಮ್ಮ ಇಲ್ಲಿ ಬಾರಮ್ಮ, ನಿಮ್ಮ ಇಬ್ಬರ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದು ತಾಯಿಯನ್ನು ಕರೆದು ಅಷ್ಟೊತ್ತಿಗಾಗಲೇ ವನಜಾಕ್ಷಿಯವರು ಎದ್ದು ತಿಂಡಿ ರೆಡಿ ಮಾಡಿ ಎಲ್ಲರನ್ನು ಕರೆದು ತಿಂಡಿಗೆ ಕೊಟ್ಟಳು. ಅಂಬುಜಾಕ್ಷಿಯವರು ಮುನಿಸಿನಿಂದಲೇ ತಿಂಡಿ ತಿನ್ನಲು ಕೂತರು. ಮಗು ವನಜ, ನಿನಗೆ ಜ್ವರ ಬಂದಿತ್ತು ಅಲ್ವಾ, ಈಗ ಹೇಗಿದೆ ಅಂದರು ಶ್ರೀಕಂಠಪ್ಪನವರು ಅಕ್ಕರೆಯಿಂದ. ಈಗ ಪರವಾಗಿಲ್ಲ, ಹುಷಾರಾಗಿದ್ದೀನಿ ಮಾವ, ತಿಂಡಿ ತಿಂದು ಮಾತ್ರೆ ತಗೊಂಡ್ರೆ ಪೂರ್ತಿ ಗುಣ ಆಗುತ್ತೆ ಅಂದಳು ವನಜಾಕ್ಷಿ. ವನಜ, ನೀನು ತಿಂಡಿ ತಿಂದು ರೆಡಿಯಾಗು ಆಯ್ತಾ ಅಂದರು ವಸಂತರಾಜ್. ಎಲ್ಲಿಗೆ ಹೋಗೋಕೆ? ರಾತ್ರಿ ಹೇಳಿದ್ದು ಅಷ್ಟು ಬೇಗನೆ ಮರೆತು ಹೋಯ್ತಾ ಅಂದರು ವಸಂತರಾಜ್ ಅವರು. ಆಗ ಅಂಬುಜಾಕ್ಷಿಯವರು ಕೋಪದಲ್ಲಿ, ಏನು, ನಾವು ಹಿರಿಯರು ಅಂತ ಮನೆಯಲ್ಲಿ ಇರುವಾಗ ಎಲ್ಲ ನಿಮ್ಮಿಬ್ಬರ ಮಾತುಕತೆ ನಡೀತಿದೆ. ಇಲ್ಲಮ್ಮ, ನಿಮ್ಮಿಬ್ಬರಿಗೆ ಹೇಳಿ ಮುಂದಿನ ಮಾತುಕತೆ, ಇದಕ್ಕೆ ನೀವಿಬ್ಬರು ಒಂದೇ ಮನಸ್ಸಿನಿಂದ ಒಪ್ಪಿಗೆ ಕೊಡಬೇಕು ಅಂದರು ವಸಂತರಾಜ್. ಆಗ ಅಂಬುಜಾಕ್ಷಿಯವರ ಮುಖ ಸಂತೋಷದಿಂದ ಹೂವಿನಂತೆ ಅರಳಿತು. ಅಂದರೆ ನೀನು ಬೇರೆ ಮದುವೆ ಆಗೋಕ್ಕೆ ನನ್ನ ಮಾತಿಗೆ ಒಪ್ಪಿಕೊಂಡು ಬಿಟ್ಟಿಯೇನೋ ವಸು, ನನ್ನ ಮುದ್ದು ಬಂಗಾರ ಕಣು ನೀನು. ಅದಲ್ಲಮ್ಮ, ನಾನು ಒಂದು ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋ ನಿರ್ಧಾರ ಮಾಡಿದ್ದೀನಿ. ನೀವೇನು ಹೇಳುತ್ತೀರಿ ಅಪ್ಪ ತಂದೆಯ ಹತ್ತಿರ ಮಗುವಿನ ಎಲ್ಲ ವಿಷಯ ತಿಳಿಸಿದರು ವಸಂತರಾಜ್. ಆಗ ಶ್ರೀಕಂಠಪ್ಪನವರು, ನನ್ನದೇನೂ ಅಭ್ಯಂತರ ಇಲ್ಲ ಕಣು, ನೀವಿಬ್ಬರು ಒಪ್ಪಿದ ಮೇಲೆ ಆಯಿತು, ಎಲ್ಲ ಒಳ್ಳೆಯದಾದರೆ ಸಾಕು ಕಣು ಅಂದರು ಶ್ರೀಕಂಠಪ್ಪನವರು. ಖುಷಿಯಾದರೆ ಅಂಬುಜಾಕ್ಷಿ ಮತ್ತು ಸುತಾರಮ್ಮ ಒಪ್ಪಲಿಲ್ಲ. ಕೊನೆಗೂ ಶ್ರೀಕಂಠಪ್ಪನವರು ಜೊತೆಗೆ ಹೇಳಿದರು, ಹಠ ಮಾಡಬೇಡ, ಒಪ್ಪಿಕೋ ಅಂಬು, ನಮಗೂ ಈಗ ವಯಸ್ಸಾಯಿತು, ಒಪ್ಪಿಗೆ ಕೊಡುವ ಅಂಬು. ನಮ್ಮ ವಂಶಕ್ಕೆ ಬೇರೆ ರಕ್ತದ ಮಗುವನ್ನು ತರೋಕೆ ನಾನು ಒಪ್ಪಲ್ಲ. ನಾಳೆ ಜನ ಏನು ಹೇಳ್ತಾರೆ, ನಮ್ಮನ್ನು ಅಡಿಕೊಂಡು ನಗುತ್ತಾರೆ ಅಂದರು ಅಂಬುಜಾಕ್ಷಿಯವರು. ಅಲ್ಲ ಕಣೆ, ಮಕ್ಕಳು ದೇವರು ಸಮಾನ,
ಅಂತಾರೆ. ನಾವು ನಮ್ಮದೇ ಮಗು ಅಂತ ಪ್ರೀತಿಯಿಂದ ಸಾಕಿದರೆ ಅದು ನಮ್ಮ ಮನೆಯ ಮಗುವೇ ಆಗುತ್ತೆ ಕಣೆ ಅಂದರು ಶ್ರೀಕಂಠಪ್ಪನವರು. ಹೊರಗಿನಿಂದ ಬಂದ ಮಗುವನ್ನು ಎಷ್ಟೇ ಪ್ರೀತಿಯಿಂದ ಎಂದಿದ್ದರೂ ನಮ್ಮ ವಂಶದ ಮಗು ಆಗುವುದಿಲ್ಲ ಅಂತ ಕೊನೆಗೂ ಹೆಂಡತಿಯನ್ನು ಒಪ್ಪಿಸಿದರು ಶ್ರೀಕಂಠಪ್ಪನವರು. ಕಾನೂನು ಪ್ರಕಾರ ಮಗುವನ್ನು ದತ್ತು ಪಡೆದು ಒಂದು ಒಳ್ಳೆಯ ದಿನ ಗೊತ್ತು ಮಾಡಿ ಮನೆಯಲ್ಲಿ ನಾಮಕರಣದ ಕಾರ್ಯಕ್ರಮ ಇಟ್ಟರು. ಮನೆ ತುಂಬ ನೆಂಟರಿಷ್ಟರಿಂದ ತುಂಬಿ ಹಬ್ಬದ ವಾತಾವರಣ ತುಂಬಿಕೊಂಡಿತ್ತು. ಮಗುವಿಗೆ ಕಾವ್ಯ ಅಂತ ನಾಮಕರಣ ಮಾಡಿದರು. ಬಂದವರೆಲ್ಲ ಮಗುವನ್ನು ಎತ್ತಿ ಮುದ್ದಾಡೋರೆ. ಏನೇ ಹೇಳಿ ನೀವು ಈ ಮಗುನ ದತ್ತು ತಗೊಂಡು ಒಳ್ಳೆ ಕೆಲಸ ಮಾಡಿದರೆ ವಸಂತರಾಜ್ ಅವರೇ. ಇನ್ನೂ ಕೆಲವರು ಮಗು ನೋಡೋಕೆ ತುಂಬ ಮುದ್ದಾಗಿದೆ, ಯಾರ ಕಣ್ಣು ಬಿಡದಿರಲಿ ಗೊಂಬೆಗೆ ಅಂತ ದೃಷ್ಟಿ ತೆಗೆಯೋರು. ಇನ್ನು ಕೆಲವರು ಹೀಗೆ ಬಂದವರೆಲ್ಲ ಹೊಗಳಿದ್ದೇ ಹೊಗಳಿದ್ದು. ಇನ್ನು ಉಡುಗೊರೆ ಅಂತೂ ತುಂಬ ಕೊಟ್ಟಿದ್ದಾರೆ. ಉಡುಗೊರೆ ಎಲ್ಲ ಯಾಕೆ, ನಮ್ಮ ಮಗಳಿಗೆ ಆಶೀರ್ವದಿಸಿ ಹರಿಸಿದ್ರೆ ಸಾಕು, ಅದೇ ನೀವು ಕೊಡೋ ದೊಡ್ಡ ಉಡುಗೊರೆ ಅಂದರು ದಂಪತಿಗಳಿಬ್ಬರು ತುಂಬ ಸಂತೋಷದಿಂದ ನಗುತ್ತಾ ಎಲ್ಲರ ಜೊತೆ ಮಾತಾಡಿ ಬಂದ ನೆಂಟರು ಸ್ನೇಹಿತರು ಎಲ್ಲ ಹೊರಡಲು ಮತ್ತೊಮ್ಮೆ ವಸಂತರಾಜ್ ದಂಪತಿಗಳಿಗೆ ಹೇಳಿ ಅವರು ಕೊಟ್ಟ ಸ್ವೀಟ್ ಬಾಕ್ಸ್ ಹಿಡ್ಕೊಂಡು ಬಂದವರೆಲ್ಲ ಹೊರಟು ಹೋದರು. ಇತ್ತ ಅಂಬುಜಾಕ್ಷಿಯವರು ಕೋಪದಲ್ಲಿ ತನ್ನ ರೂಮಿನಿಂದ ಹೊರಗೆ ಬರಲಿಲ್ಲ. ಆದರೂ ಆಸಕ್ತಿಯಿಂದ ಬಾಗಿಲು ಸಂದಿಯಿಂದ ಬಂದವರನ್ನು ಇಣುಕಿ ನೋಡುತ್ತಿದ್ದರು. ವಸಂತರಾಜ್ ಹೆಂಡತಿ ಮಗುವಿನೊಂದಿಗೆ ತಾಯಿ ರೂಮಿಗೆ ಬಂದು, ಅಮ್ಮ, ನಮ್ಮ ಮಗಳು ಕಾವ್ಯ ಹೇಗಿದ್ದಾಳೆ ನೋಡು, ಪುಟ್ಟ ದೇವತೆ ಥರ ಕಾಣುತ್ತಾಳೆ ಅಲ್ವಾ ಅಂದರು. ವಸಂತರಾಜ್ ತಾಯಿ ತಿರುಗಿ ಕೂಡ ನೋಡಲಿಲ್ಲ. ದಂಪತಿಗಳು ಅಂಬುಜಾಕ್ಷಿಯವರ ಕಾಲು ಮುಟ್ಟಿ ನಮಸ್ಕರಿಸಿದರು. ಆಗ ಅವರಿಗೆ ಅರಿವಿಲ್ಲದೆ ದಂಪತಿಗಳತ್ತ ಒಲಿಸವರಿಗೆ ಒಳ್ಳೆಯದಾಗಲಿ ಅಂದರು. ವಸಂತರಾಜ್ ಅವರ ತಂಗಿ ಕಾಮಾಕ್ಷಿ ಹೆರಿಗೆಯಾಗಿ ಮುದ್ದಾಗಿ ಹೆಣ್ಣು ಮಗು ಜನಿಸಿತು. ಮಗು ಮನೆಗೆ ಬಂದು 1 ವರ್ಷ ಕಳೆಯಿತು. ಬರ್ತ್ಡೇ ಕೂಡ ಮಾಡಿದರು. ಈಗ ಅಂಬುಜಾಕ್ಷಿಯವರ ಕೋಪ ಎಲ್ಲ ಮಗುವಿನ ಆಟ ಪಾಠದ ಜೊತೆ ಕರಗಿ ಅವರ ಮನಸ್ಸು ಮೃದುವಾಗಿತ್ತು. ಕಾವ್ಯ ಅಜ್ಜಿ ಅಂತ ಅವರ ಜೊತೆನೇ ಹೆಚ್ಚು ಸಮಯ ಕಳೆಯುತ್ತಿದ್ದಳು. ಈಗೀಗ ರಾತ್ರಿ ಹೊತ್ತು ಅಜ್ಜಿ ಜೊತೆನೆ ಮಲಗೋಕೆ ಹಠ ಮಾಡಿ ಅಜ್ಜಿ ತಾತರ ಜೊತೆಯಲ್ಲೇ ಮಲಗುತ್ತಿದ್ದಳು. ಒಂದು ದಿನ ವನಜಾಕ್ಷಿ ಹಾಸಿಗೆಯಿಂದ ಏಳುತ್ತಿದ್ದಂತೆ ತಲೆ ಸುತ್ತು ಬಂದು ಬಿದ್ದು ಬಿಟ್ಟಳು. ಆದರೂ ಹೇಗೋ ಸಾವರಿಸಿಕೊಂಡು ಎದ್ದು ಕಷ್ಟಪಟ್ಟು ಬೆಳಗಿನ ಟೀ ತಿಂಡಿ ಅಂತ ಕಾರ್ಯಕ್ರಮ ಮುಗಿಸಿದಳು. ವನು, ಯಾಕಮ್ಮ ಒಂಥರ ಇದ್ದೀಯ, ಹುಷಾರಿಲ್ವೇ? ಹೇಗೆ, ತಿಂಡಿ ಕೂಡ ಸರಿಯಾಗಿ ತಿಂದಿಲ್ಲವಲ್ಲ ಅಂದರು ಅಂಬುಜಾಕ್ಷಿಯವರು ಪ್ರೀತಿಯಿಂದ. ಹೌದು ಅತ್ತೆ, ಬೆಳಿಗ್ಗಿಂದ ತಲೆ ಸುತ್ತು, ಹೊಟ್ಟೆ ತೊಳೆಸಿದ ಹಾಗಾಗುತ್ತೆ. ಸರಿ, ನೋಡೋಣ ಇರು, ಕಷಾಯ ಮಾಡಿ ಕೊಡ್ತೆ ಅಂತ ತಾವೇ ಯಾಲಕ್ಕಿ ಕಷಾಯ ಮಾಡಿ ಕೊಟ್ಟರು. ಕಷಾಯ ಕುಡಿದರೂ ಕಡಿಮೆ ಆಗಲಿಲ್ಲ. ಅತ್ತೆ, ಯಾಕೋ ತುಂಬ ಸುಸ್ತಾಗ್ತಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಏನೋ, ಮಗುನ ನೋಡ್ಕೊಳ್ಳಿ ಅಂತ ಮಲಗಿ ಬಿಟ್ಟಳು ವನಜಾಕ್ಷಿ. ಹಾಗೆ ಏನು ನೆನಪಾಗಿ, ಅತ್ತೆ ಸ್ವಲ್ಪ ಇಲ್ಲಿ ಬನ್ನಿ. ಯಾಕೆ ವನು, ಏನಾಯಿತು? ಅತ್ತೆ, ನನಗೆ ಮಗಳ ಕೆಲಸದಲ್ಲಿ ಇರೋದ್ರಿಂದ ನನಗೆ ತಿಂಗಳ ರಜೆ ಆಗದೆ 1.5 ತಿಂಗಳ ಮೇಲಾಯಿತು. ಅದಕ್ಕೆ ಇರಬಹುದೇನೋ ಈ ಥರ ಎಲ್ಲ ಆಗ್ತಿದೆ ಅಂದಳು ವನಜಾಕ್ಷಿ. ಆಗ ಅಂಬುಜಾಕ್ಷಿಯವರು ಖುಷಿ ತಡೆಯೋಕ್ಕಾಗಿಲ್ಲ. ಅಯ್ಯೋ ನನ್ನ ಮುದ್ದು ಬಂಗಾರ, ಅಂದರೆ ನೀನು ತಾಯಿ ಆಗ್ತಿದ್ದೀಯಾ ಕಣೆ, ಯಾವುದಕ್ಕೂ ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರೋಣ, ವಾಸುಗೆ ಈಗಲೇ ಕರೆಯೋದು ಒಳ್ಳೆಯದು ಅನ್ನುತ್ತಾ ಪ್ರೀತಿಯಿಂದ ಸೊಸೆ ತಲೆ ಸವರುತ್ತಾ ಒಂದು ಮುತ್ತು ಕೊಟ್ಟರು. ವಸಂತರಾಜ್ಗೆ ವಿಷಯ ತಿಳಿದು ಓಡೋಡಿ ಮನೆಗೆ ಬಂದು ಮಗಳನ್ನು ತಂದೆ ಜೊತೆ ಬಿಟ್ಟು ಹೆಂಡತಿ ತಾಯಿಯ ಜೊತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದರು. ಈಗ ಅಂಬುಜಾಕ್ಷಿಯವರು ಸೊಸೆಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಯಾವ ಕೆಲಸನೂ ಮಾಡೋಕ್ಕೆ ಬಿಡುತ್ತಿರಲಿಲ್ಲ. ನಮ್ಮ ಕಾವ್ಯಳ ಕಾಲ್ಗುಣ ತುಂಬ ಒಳ್ಳೆಯದು, ಇಷ್ಟು ವರ್ಷದ ಮೇಲೆ ಈ ಸಿಹಿ ಸುದ್ದಿ ಕೊಟ್ಟಿದೆಯಾ ಅನ್ನುತ್ತಾ ಅಂಬುಜಾಕ್ಷಿಯವರು ಮೊಮ್ಮಗಳನ್ನು ಮುದ್ದಾಡುತ್ತಿದ್ದರು. ಅದನ್ನು ಕೊಂಡ ಶ್ರೀಕಂಠಪ್ಪನವರು, ನೋಡಿದ್ಯಾ ಅವಳ ಕಾಲ್ಗುಣ ಹೇಗಿದೆ ಅಂತ, ಈಗ ನೀನೇ ಮೊಮ್ಮಗಳು ಅಂತ ಹೇಗೆ ಒಪ್ಪಿಕೊಂಡೆ ನೋಡು. ಹೌದು ರೀ, ನಮ್ಮ ವಸ್ಸು ಒಳ್ಳೆಯ ನಿರ್ಧಾರ ಮಾಡಿದ. 7 ತಿಂಗಳು ತುಂಬುವ ಮೊದಲೇ ಸೀಮಂತ ಕಾರ್ಯ ಮಾಡಿದರು. ತುಂಬ ತಡವಾಗಿ ವನಜಾಕ್ಷಿ ಆಗಿರೋದ್ರಿಂದ ಮನೆಯಲ್ಲಿ ಸದಾ ನೆಂಟರು ಸ್ನೇಹಿತರಿಂದ ತುಂಬಿ ಸಂಭ್ರಮದ ವಾತಾವರಣ ಇರುತ್ತಿತ್ತು. 9 ತಿಂಗಳು ತುಂಬಿದಾಗ ಒಂದು ರಾತ್ರಿ ವನಜಾಕ್ಷಿಗೆ ಹೆರಿಗೆ ನೋವು ಬಂದಿದ್ದು. ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿದರು ವಸಂತರಾಜ್. ಸುಮಾರು 2 ಗಂಟೆಗಳ ಕಾಲ ನೋವಿಂದ ಒದ್ದಾಡಿ ಮುದ್ದಾದ ಒಂದು ಗಂಡು ಒಂದು ಹೆಣ್ಣು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು ವನಜಾಕ್ಷಿ. ಮನೆಯಲ್ಲಿ ಸಂತೋಷ ತುಂಬಿ ತುಳುಕುವ ವಾತಾವರಣ ಇತ್ತು. ಮಗಳು ಕಾವ್ಯ ನಗುತ್ತಾ ತನ್ನ ತೊದಲು ಮಾತುಗಳನ್ನು ಆಡುತ್ತಾ ಎಲ್ಲರ ಗಮನ ತನ್ನತ್ತ ಸೆಳೆದುಕೊಂಡಿದ್ದಳು. ಮಕ್ಕಳ ನಾಮಕರಣ ಮಾಡಿದರು. ಮಗನಿಗೆ ಕವನ್, ಮಗಳಿಗೆ ಕವನ ಅಂತ ಹೆಸರಿಟ್ಟರು. ಈಗ ವಸಂತರಾಜ್ ಅವರ ತಾಯಿ ಅಂಬುಜಾಕ್ಷಿಯವರು ಸತ್ತು 5 ವರ್ಷ ಆಗಿದೆ. ತಂದೆ ಶ್ರೀಕಂಠಪ್ಪನವರು 7 ತಿಂಗಳ ಹಿಂದೆ ತೀರಿ ಹೋಗಿದ್ದಾರೆ. 3 ಮಕ್ಕಳು ದೊಡ್ಡವರಾಗಿದ್ದರೆ ಕಾವ್ಯ ಓದು ಮುಗಿಯುತ್ತಿದ್ದಂತೆ ವಿಪ್ರೋ ಕಂಪನಿಲಿ ಡೇಟಾ ಸೈಂಟಿಸ್ಟ್ ಆಗಿದ್ದಾಳೆ. ಕವನ್ ತಂಗಿ ಕವನ ಈಗ ಇಬ್ಬರು ಬೆಂಗಳೂರು
ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದರೆ ಕೆಲವು ತಿಂಗಳ ನಂತರ, ರೀ ಏನು ಅಂದರೆ ನಮ್ಮ ಮಕ್ಕಳ ಓದು ಮುಗಿಯುತ್ತಿದ್ದಂತೆ ಕಾವ್ಯ ಮತ್ತು ಶಿವಾನಂದರ ಮದುವೆ ಮಾತುಕತೆ ಮಾಡಿ ಮುಗಿಸೋಣ ರೀ ಅಂದಳು ವನಜಾಕ್ಷಿ. ಅವರು ಈಗ ಪತಿ ವಸಂತರಾಜ್. ಹೌದು ಕಣೆ, ಭಾವನೂ ಅದನ್ನೇ ಹೇಳಿದರು ಮೊನ್ನೆ ಫೋನ್ ಮಾಡಿ. ಅವಳದು ಬರೀ ಶಿವರಾಜ್ ಕುಮಾರ್ ಅಂತ ಕನಸು ಕಾಣೋದು ಆಯಿತು. ಹೀಗಾದರೆ ಜವಾಬ್ದಾರಿ ಬರೋದು ಯಾವಾಗ್ರೀ? ಮದುವೆ ಮಾತು ಹೇಳಿದರೆ ರೂಮಿಗೆ ಓಡ್ತಾಳೆ ಅಂದರು ಪತಿಯ ಹತ್ತಿರ ವನಜಾಕ್ಷಿ. ಕವನ್ ಕಾವ್ಯರ ಮೆಡಿಕಲ್ ಕಂಪ್ಲೀಟ್ ಮಾಡಿ ಊರಿಗೆ ಬಂದರು. ಕೆಲ ದಿನಗಳ ನಂತರ ಕಾವ್ಯ ಶಿವಾನಂದರ ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಕಾವ್ಯ ಈಗ ಜವಾಬ್ದಾರಿ ನಿಭಾಯಿಸುವುದು ಹೇಗೆ ಅಂತ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಗಂಡನ ಮನೆಗೆ ಹೋಗಿ ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಳು. ಆಫೀಸ್ ಮನೆ ಅಂತ ಮುಳುಗಿದ್ದಳು. ದಿನ ಸಂಜೆ ಗಂಡನ ಜೊತೆ ತಂದೆ ತಾಯಿಯರನ್ನು ಮಾತಾಡಿಸಿ ಹೋಗುತ್ತಿದ್ದಳು. ಎರಡೂ ಮನೆಯವರು ಸಂತೋಷವಾಗಿದ್ದರು. ಈಗ ಕವನ್ ಹೃದಯ ತಜ್ಞ ವೈದ್ಯನಾಗಿದ್ದ. ಇನ್ನು ಕವನ ಕೂಡ ಮಕ್ಕಳ ತಜ್ಞ ವೈದ್ಯೆಯಾಗಿದ್ದಳು. ಈಗ ಕಾವ್ಯ 3 ತಿಂಗಳ ಗರ್ಭಿಣಿ ಆಗಿದ್ದಳು. ಬರುವ ಮಗುವಿನ ಬಗ್ಗೆ ಸಿಹಿಯಾದ ಕನಸು ಕಾಣತೊಡಗಿದ್ರು ಕಾವ್ಯ ಶಿವಾನಂದ ಇಬ್ಬರು. ಈ ಕತೆ ಈ ಸಂಚಿಕೆಯಲ್ಲಿ ಮುಕ್ತಾಯ ಆಗಿದೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಮಗೆ ಮಕ್ಕಳು ಆಗಿಲ್ಲ ಅಂತ ಕೊರಗೋದಕ್ಕಿಂತ ಒಂದು ಮಗುವನ್ನು ದತ್ತು ತಕೊಂಡು ಪ್ರೀತಿಯಿಂದ ಸಾಕಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಅದು ನಮ್ಮ ಮಗುನೇ ಆಗುತ್ತೆ. ಈಗೀಗ ಅನಾಥ ಆಶ್ರಮ ಜಾಸ್ತಿ ಆಗ್ತಿದೆ.